ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಮೇ 3ನೇ ತಾರೀಕು ನಮ್ಮ ಅರಸಿ ಟೆರೆಸ್ ಗಾರ್ಡನ್ ಚಾನೆಲ್ ಓಪನ್ ಆಗಿ 1 ವರ್ಷ ಆಯಿತು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದರ ಪ್ರಯುಕ್ತ ನಮ್ಮ ಅಪ್ಪಾಜಿಯವರು ಒಂದು ಗಿಫ್ಟ್ ಕೊಟ್ಟರು. ಅದನ್ನು ಅನ್ಬಾಕ್ಸ್ ಮಾಡಿ ಆ ಗಿಫ್ಟ್ ಏನು ಅಂತ ತೋರಿಸ್ತೀನಿ. ಈ ವಿಡಿಯೋನಲ್ಲಿ ನಾವು ಹೇಳೋ ಎಕ್ಸ್ಪ್ಲನೇಷನ್ಗಿಂತ ಕ್ಲಿಯರ್ ಆಗಿ ವಿಷುವಲ್ ಡೆಮಾನ್ಸ್ಟ್ರೇಷನ್ ಇಂಟ್ರೆಸ್ಟಿಂಗ್ ಹಾಗೂ ಯೂಸ್ಫುಲ್ ಆಗಿರುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಮ್ಮ ಪಾಪು ಅನ್ಬಾಕ್ಸ್ ಮಾಡಿ ಈ ಬಾಕ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಇದೆ. ಹಾಗಾಗಿ ಬಾಕ್ಸ್ ಸುತ್ತಾ ಇದ್ದಾನೆ. ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಳೆ ನೀರನ್ನು ಸಂಗ್ರಹಿಸಿ ಚಳಿ ಹಾಗೂ ಬೇಸಿಗೆ ಕಾಲಗಳಲ್ಲಿ ಅದನ್ನು ಬಳಸ್ಕೋಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಅಪ್ಪಾಜಿಯವರು ನಮಗೆ ಕೊಟ್ಟಿರೋಂತಹ ಗಿಫ್ಟ್ ಡ್ರಿಪ್ಪಿಂಗ್ ಬಾಕ್ಸಸ್. 10 ಲೀಟರ್ ಕೆಪಾಸಿಟಿ ಇರುವಂತಹ 20 ಡ್ರಿಪ್ಪಿಂಗ್ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಇದು ಹೇಗೆ ವರ್ಕ್ ಮಾಡುತ್ತೆ, ಇದರಿಂದ ಆಗೋ ಲಾಭಗಳನ್ನು ನಾನು ತಿಳಿಸ್ಕೊಡ್ತೀನಿ. ಈ ಬಾಕ್ಸ್ನ ಬುಡದಲ್ಲಿ ಹೋಲ್ಸ್ ಇರುತ್ತೆ. ಆ ಹೋಲಲ್ಲಿ ಒಂದು ನೈಲಾನ್ ಥ್ರೆಡ್ ಸಿಕ್ಸಿ ಬಿಟ್ಟಿರ್ತಾರೆ. ಹಾಗೆ ಈ ಡಬ್ಬದ ಮುಚ್ಚಳಗಳಲ್ಲಿ 3 ಹೋಲ್ ಕೊಟ್ಟಿರ್ತಾರೆ. ಮುಚ್ಚಳದ ವಾಟವನ್ನು ಆ ಹೋಲ್ ಕಡೆ ಮಾಡಿ ಸಂಗ್ರಹಣೆಯಾದ ನೀರನ್ನು ಆ ಡಬ್ಬದೊಳಗೆ ಹರಿಯೋ ಹಾಗೆ ಮಾಡಿರ್ತಾರೆ. ಈ ಬಾಕ್ಸ್ನ ವರ್ಕಿಂಗ್ ಪ್ರಿನ್ಸಿಪಲ್ ಹೇಗಂದರೆ, ಈ ಡ್ರಿಪ್ಪಿಂಗ್ ಬಾಕ್ಸ್ ಒಳಗೆ ನೀರು ಸಂಗ್ರಹಣೆಯಾಗಿ ನೈಲಾನ್ ಥ್ರೆಡ್ ಮೂಲಕ ಒಂದೊಂದೇ ಹನಿ ನೀರು ಹೊರಬರುತ್ತೆ. ಈ ಬಾಕ್ಸನ್ನು ಗಿಡದ ಬುಡಕ್ಕೆ ಇಟ್ಟು ನೈಲಾನ್ ಥ್ರೆಡ್ಡನ್ನು 2 ಇಂಚ್ ಆಳದಲ್ಲಿ ನೆಡೋದ್ರಿಂದ ಒಂದೊಂದೇ ಹನಿ ನೀರು ಮಣ್ಣಿಗೆ ಸೇರುತ್ತೆ. ಮಣ್ಣು ಎನಿ ಟೈಮ್ ತೇವವಾಗಿರುತ್ತೆ. ಸೊ ನಾವು ಈ ಡ್ರಿಪ್ಪರ್ ಬಾಕ್ಸನ್ನು ಹಾಗೆ ಮಣ್ಣಿನ ಮೇಲ್ಭಾಗದಲ್ಲಿ ಇಡ್ತಾ ಇದ್ದೀವಿ. ನೈಲಾನ್ ಥ್ರೆಡ್ಡನ್ನು ಮಣ್ಣಲ್ಲಿ 2 ಇಂಚ್ ಆಳದಲ್ಲಿ ಹೂತಾಗ ಒಂದು ಅಬ್ಸರ್ವ್ ಮಾಡಿದ್ವಿ. ಅದೇನಂದರೆ, ನೈಲಾನ್ ಥ್ರೆಡ್ಡಿಗೆ ಮಣ್ಣು ಅಂಟ್ಕೊಂಡು ವಾಟರ್ ಫ್ಲೋ ಕಡಿಮೆ ಆಗ್ತಿತ್ತು. ಹೀಗಾಗಿ ನಾವು ಈ ರೀತಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಪೈಪ್ಗಳನ್ನು ಹೂತಿ ಅದರೊಳಗೆ ಈ ನೈಲಾನ್ ದಾರವನ್ನು ಹಾಕಿ ಇಟ್ವಿ. ವಾಟರ್ ಫ್ಲೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ಈಗ ಇದೇ ರೀತಿ ಇದನ್ನು ಕೆಲವು ಪಾಟ್ಗಳಿಗೆ ಡ್ರಿಪ್ಪಿಂಗ್ ಬಾಕ್ಸ್ನ ಇಡ್ತಾ ಇದ್ದೀವಿ. ಇದು ರೈನ್ ವಾಟರ್ ಸ್ಟೋರ್ ಮಾಡಿ ಅದನ್ನು ಗಿಡಗಳಿಗೆ ಬಳಸೋಕೆ ಒಂದು ಒಳ್ಳೆ ಪ್ರಾಪ್ ಅಂತ ಅನಿಸಿತು. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀವಿ. ಈಗ ಈ ಬಾಕ್ಸ್ಗಳೆಲ್ಲ ಖಾಲಿಯಾಗಿವೆ. ಮಳೆಗಾಲ ಶುರು ಆಗೋದ್ರಿಂದ ಡ್ರಿಪ್ಪಿಂಗ್ ಬಾಕ್ಸ್ಗಳನ್ನು ಗಿಡದ ಬುಡಕ್ಕಿಡಕ್ಕೆ ಇದೇ ಪರ್ಫೆಕ್ಟ್ ಟೈಮ್. ಕೆಲವು ಖಾಲಿ ಕಂಟೈನರ್ಗಳನ್ನು ಪಾಟ್ಗಳಲ್ಲಿ ಗಿಡದ ಬುಡಕ್ಕೆ ಒಂದೊಂದಾಗಿ ಇಡ್ತಾ ಹೋಗೋಣ. ಕೆಲವರು ಡಬ್ಬವನ್ನು ಅರ್ಧದಷ್ಟು ಮಣ್ಣಲ್ಲಿ ಹೂತಿ ಇಡೋದನ್ನು ನೋಡಿದ್ದೀವಿ. ಆದರೆ ಆ ಮೆಥಡ್ ಕೇವಲ ನೆಲದಲ್ಲಿ ಬೆಳೆಯುವಂತಹ ಗಿಡಗಳಿಗೆ ಮಾತ್ರ ಸೂಟಬಲ್, ಹೊರತು ಪಾಟಲ್ಲ. ಈ ಡ್ರಿಪ್ಪಿಂಗ್ ಬಾಕ್ಸ್ ಕೆಲ್ಸಕ್ಕೆ ಹೋಗುವಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ
ಕೆಲವು ಕಾರಣಗಳಿಂದ ನೀರು ಹಾಕಕ್ಕಾಗದೇ ಇರೋಂಥ ಸಿಚುವೇಶನ್ನಲ್ಲಿ ಈ ಡ್ರಿಪ್ಪಿಂಗ್ ಬಾಕ್ಸಲ್ಲಿ ನೀರು ತುಂಬಿ ಗಿಡದ ಬುಡಕ್ಕೆ ಸೆಟ್ ಮಾಡಿಬಿಟ್ರೆ ಮಣ್ಣಿಗೆ ಸ್ಲೋ ಆಗಿ ನೀರು ಸಪ್ಲೈ ಆಗ್ತಾ ಇರುತ್ತೆ. ಎಷ್ಟೋ ಜನಕ್ಕೆ ಪಾಟ್ಗಳಲ್ಲಿ ಗಿಡ ಬೆಳೆಸ್ಬೇಕು, ಗಾರ್ಡನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಈ ಕೆಲ್ಸಕ್ಕೆ ಹೋಗೋದ್ರಿಂದ ಗಿಡಗಳಿಗೆ ನೀರು ಹಾಕಕ್ಕಾಗದೆ ಅವರು ಗಿಡ ಬೆಳೆಸೋ ಆಸಕ್ತಿನೇ ಕಳ್ಕೊತಾರೆ. ಸೊ ಅಂಥವ್ರಿಗೆ ಇದು ಬಹಳ ಯೂಸ್ಫುಲ್. ಇನ್ನೊಂದು ವಿಚಾರ ಏನಂದರೆ, ಈ 10 ಲೀಟರ್ ಡ್ರಿಪ್ಪಿಂಗ್ ಬಾಕ್ಸಲ್ಲಿ ಪೂರ್ತಿ ನೀರು ತುಂಬಿಟ್ರೆ ಸುಮಾರು 1 ವಾರ ಗಿಡಗಳಿಗೆ ನೀರು ಸಪ್ಲೈ ಆಗ್ತಾ ಇರುತ್ತೆ. ಎಲ್ಲಾದರೂ ಲಾಂಗ್ ಟೂರ್ ಆಗಲಿ, ಟ್ರಿಪ್ ಆಗಲಿ ಹೋಗೋರಿಗೆ ಡ್ರಿಪ್ಪಿಂಗ್ ಬಾಕ್ಸ್ ತುಂಬ ಅನುಕೂಲವಾಗುತ್ತೆ. ಓಕೆ, ಈಗ ಮಳೆ ಸ್ಟಾರ್ಟ್ ಆಗಿದೆ. ಡ್ರಿಪ್ಪಿಂಗ್ ಬಾಕ್ಸ್ ಫಿಲ್ ಆಗೋದ್ರ ಜೊತೆಗೆ ಕೆಲವು ಡ್ರಮ್ಗಳಲ್ಲಿ ಹಾಗೂ ಟಬ್ಗಳಲ್ಲಿ ನೀರನ್ನು ಸಂಗ್ರಹಿಸ್ತಾ ಇದ್ದೀವಿ. ವಿಡಿಯೋ ನೋಡೋದನ್ನು ಮುಂದುವರಿಸೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ಈ ಡ್ರಿಪ್ಪಿಂಗ್ ಬಾಕ್ಸ್ಗಳು ಎಲ್ಲ ಗಿಡಕ್ಕೂ ಕಂಪಲ್ಸರಿಯಾಗಿ ಇಡಬೇಕು ಅಂತೇನಿಲ್ಲ. ಕೆಲವು ಗಿಡಗಳಿಗೆ ಅದರ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಅಂಜೂರ ಗಿಡಕ್ಕೆ ಒಂದಿನ ನೀರು ಹಾಕಿಲ್ಲ ಅಂದರೂ ಗಿಡ ಬಾಡ್ದಂಗೆ ಆಗಿಬಿಡುತ್ತೆ. ಸೊ ನಾವು ಅಂಜೂರ ಗಿಡದ ಬುಡಕ್ಕೆ ಇಟ್ಟಿದ್ದೀವಿ. ಮಳೆ ನೀರು ತುಂಬ ಚೆನ್ನಾಗಿ ಸ್ಟೋರ್ ಆಗಿದೆ. ಅರಿಶಿನ, ವಾಟರ್ ಆ್ಯಪಲ್, ದ್ರಾಕ್ಷಿ, ಹಲಸಿನಣ್ಣು, ದಾಸವಾಳ, ದಾಳಿಂಬ್ರೆ, ಪಲಾವ್ ಎಲೆ, ಪಪ್ಪಾಯ ಅಂತ ಗಿಡದ ಬುಡಕ್ಕೆ ಡ್ರಿಪ್ಪಿಂಗ್ ಬಾಕ್ಸನ್ನು ಇಟ್ಟಿದ್ದೀವಿ. ಡ್ರಿಪ್ಪರ್ನ ಕೆಲವು ವೀಕ್ ಆಗಿರೋ ಗಿಡಗಳಲ್ಲಾಗಲಿ, ಫ್ರೂಟಿಂಗ್ ಸ್ಟಾರ್ಟ್ ಆಗಿರೋ ಗಿಡಗಳಿಗಾಗಲಿ, ವಾಟರ್ ಲವಿಂಗ್ ಪ್ಲ್ಯಾಂಟ್ಸ್ಗಳ ಬುಡದಲ್ಲಾಗಲಿ ಇಡೋದ್ರಿಂದ ತುಂಬ ಅನುಕೂಲವಾಗುತ್ತೆ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
ಡ್ರಿಪ್ಪಿಂಗ್ ಬಾಕ್ಸ್ ಬಗ್ಗೆ ಯಾವ ಒಂದು ಪಾಯಿಂಟ್ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಅನಿಸಿಕೆ ಅಭಿಪ್ರಾಯಗಳನ್ನು ಮೇಲ್ ಸಹ ಮಾಡ್ಬೋದು. ನಮ್ಮ ಮೇಲ್ ಐ ಡಿ arasiterracegarden.320@gmail.com. Support Organic Terrace Garden. Thank you.